ತಪ್ಪಿದ್ರೆ ಯಾಕಂದ್ರೆ ನೀವು ಕೂಡ JDS ಇಂದನೇ ನಿಮ್ಮ ಇದಾಗಿತ್ತು. JDS ಕಟ್ಟಿರೋರು ಇದಾದವರೆಲ್ಲ ಮೈಸೆಲ್ ಸಿದ್ದರಾಮಯ್ಯ ದೇವೇಗೌಡರು ಸ್ಟ್ರಾಂಗ್ ಪಿಲ್ಲರ್ಸ್ ಮತ್ತು ನಮ್ಮ ಇಬ್ರಾಹಿಂ ಅವರು ಜಾರಕಿಹೊಳಿ ಅವರು ಸ್ಟ್ರಾಂಗ್ ಪಿಲ್ಲರ್ಸ್ JDS ಡೆನ್. ಹಾಗಾಗಿ ಈಗ ಸಂಪರ್ಕದಲ್ಲಿದ್ದಾರೆ, ಯಾರಾದ್ರೂ ಕಾಂಗ್ರೆಸ್ ಬರ್ತಾರೆ ಹೇಗೆ ಸರ್? ಕಾಂಗ್ರೆಸ್ಸಿಗೆ ಬರ್ತಾರೋ ಬರೋರೋ ಅದು ಗೊತ್ತಿಲ್ಲ. ಸ್ನೇಹಮಯವಾಗಂತೂ ಇದ್ದೇ ಇದ್ದೀವಿ, ಸ್ನೇಹದಿಂದ ಇದ್ದೇ ಇದ್ದೀವಿ. ಯೋಗೇಶ್ವರ್ ಅವರು ಹೇಳಿದ್ರು, ನಮಗೆ ಟಾಸ್ಕ್ ಕೊಟ್ಟರೆ 1 ತಿಂಗಳಲ್ಲಿ JDS ಶಾಸಕರನ್ನು ಕರ್ಕೊಂಡ್ಬರ್ತೀನಿ ಕಾಂಗ್ರೆಸ್ಗೆ ಅಂತ ಹೇಳಿದ್ರು. ಅದು ಯೋಗೇಶ್ವರ್ ಭೇಟಿಯಾಗಿಲ್ಲ ಇನ್ನೂ ನನಗೆ. ದೇವೇಗೌಡರು ರಾಜಕೀಯ ನಿವೃತ್ತಿ ತಗೋಬೇಕು ಅನ್ನೋಂಥದ್ದು ಯೋಗೇಶ್ವರ್ ಅವರ ಆಗ್ರಹ. ಅಂದ್ರೆ ಪದೇ ಪದೇ ಚುನಾವಣೆ ಸೋಲ್ತಿದ್ದಾರೆ, ಬರೀ ಕುಟುಂಬ ರಾಜಕಾರಣ, ಅವರ ಮೊಮ್ಮಗನ ಬಗ್ಗೆ ಮಾತಾಡಲ್ಲ. ಪಿಲ್ಲರ್ ಆ ಕಾಲದ ಪಿಲ್ಲರ್ ಆಗಿದ್ಕೊಂಡು ಅವಾಗ ಹತ್ತಿರದವ್ರು ಇದ್ದರಾಗಿದ್ದು ಈಗ ದೂರದಲ್ಲಿ ಇರ್ಬೋದು. ಏನ್ ತಮ್ಮ ಸಲಹೆ? ನಾನು ಸಲಹೆ ಕೊಡೋಕ್ಕೆ ರಾಜಕೀಯದಲ್ಲಿ ನಿವೃತ್ತಿ ಆಗಬೇಕು ಅನ್ನೋದು ಯಾವುದೂ ನಿರ್ದಿಷ್ಟವಾಗಿಲ್ಲ. ನನ್ನ ಪ್ರಕಾರ ಅವರು ಕೊನೆ ಉಸಿರೋವರೆಗೂ ಸಾರ್ವಜನಿಕ ಹಿತ ಬಯಸೋರು ಸಾರ್ವಜನಿಕ ಜೀವನದಲ್ಲಿ ಇರಬೇಕು. ಅದು ಹೆಲ್ದಿಯಾಗಿ ಇರಬೇಕಷ್ಟೆ, ಆರೋಗ್ಯಕರವಾಗಿರ್ಬೇಕಷ್ಟೆ. ದ್ವೇಷಪೂರಿತವಾಗಿ ಸೇಡಿನ ಮನೋಭಾವದಿಂದ ಕೂಡಿರ್ದೇನೆ ಆರೋಗ್ಯಕರವಾಗಿ ಇದ್ದರೆ ಅದು ತುಂಬ ಒಳ್ಳೆಯದು ಮತ್ತು ಸಮಾಜಕ್ಕೆ. ಯಾಕಂದ್ರೆ ನೀವು ಕೂಡ JDS ಇಂದನೇ ನಿಮ್ಮ ಇದಾಗಿತ್ತು. JDS ಕಟ್ಟಿರೋರು ಇದಾದವರೆಲ್ಲ ಮೈಸೆಲ್ ಸಿದ್ದರಾಮಯ್ಯ ದೇವೇಗೌಡರು ಸ್ಟ್ರಾಂಗ್ ಪಿಲ್ಲರ್ಸ್ ಮತ್ತು ನಮ್ಮ ಇಬ್ರಾಹಿಂ ಅವರು ಜಾರಕಿಹೊಳಿ ಅವರು ಸ್ಟ್ರಾಂಗ್ ಪಿಲ್ಲರ್ಸ್ JDS ಡೆನ್. ಹಾಗಾಗಿ ಈಗ ಸಂಪರ್ಕದಲ್ಲಿದ್ದಾರೆ, ಯಾರಾದ್ರೂ ಕಾಂಗ್ರೆಸ್ ಬರ್ತಾರೆ ಹೇಗೆ ಸರ್? ಕಾಂಗ್ರೆಸ್ಸಿಗೆ ಬರ್ತಾರೋ ಬರೋರೋ ಅದು ಗೊತ್ತಿಲ್ಲ. ಸ್ನೇಹಮಯವಾಗಂತೂ ಇದ್ದೇ ಇದ್ದೀವಿ, ಸ್ನೇಹದಿಂದ ಇದ್ದೇ ಇದ್ದೀವಿ. ಯೋಗೇಶ್ವರ್ ಅವರು ಹೇಳಿದ್ರು, ನಮಗೆ ಟಾಸ್ಕ್ ಕೊಟ್ಟರೆ 1 ತಿಂಗಳಲ್ಲಿ JDS ಶಾಸಕರನ್ನು ಕರ್ಕೊಂಡ್ಬರ್ತೀನಿ ಕಾಂಗ್ರೆಸ್ಗೆ ಅಂತ ಹೇಳಿದ್ರು. ಅದು ಯೋಗೇಶ್ವರ್ ಭೇಟಿಯಾಗಿಲ್ಲ ಇನ್ನೂ ನನಗೆ. ದೇವೇಗೌಡರು ರಾಜಕೀಯ ನಿವೃತ್ತಿ ತಗೋಬೇಕು ಅನ್ನೋಂಥದ್ದು ಯೋಗೇಶ್ವರ್ ಅವರ ಆಗ್ರಹ. ಅಂದ್ರೆ ಪದೇ ಪದೇ ಚುನಾವಣೆ ಸೋಲ್ತಿದ್ದಾರೆ, ಬರೀ ಕುಟುಂಬ ರಾಜಕಾರಣ, ಅವರ ಮೊಮ್ಮಗನ ಬಗ್ಗೆ ಮಾತಾಡಲ್ಲ. ಪಿಲ್ಲರ್ ಆ ಕಾಲದ ಪಿಲ್ಲರ್ ಆಗಿದ್ಕೊಂಡು ಅವಾಗ ಹತ್ತಿರದವ್ರು ಇದ್ದರಾಗಿದ್ದು ಈಗ ದೂರದಲ್ಲಿ ಇರ್ಬೋದು. ಏನ್ ತಮ್ಮ ಸಲಹೆ? ನಾನು ಸಲಹೆ ಕೊಡೋಕ್ಕೆ ರಾಜಕೀಯದಲ್ಲಿ ನಿವೃತ್ತಿ ಆಗಬೇಕು ಅನ್ನೋದು ಯಾವುದೂ ನಿರ್ದಿಷ್ಟವಾಗಿಲ್ಲ. ನನ್ನ ಪ್ರಕಾರ ಅವರು ಕೊನೆ ಉಸಿರೋವರೆಗೂ ಸಾರ್ವಜನಿಕ ಹಿತ ಬಯಸೋರು ಸಾರ್ವಜನಿಕ ಜೀವನದಲ್ಲಿ ಇರಬೇಕು. ಅದು ಹೆಲ್ದಿಯಾಗಿ ಇರಬೇಕಷ್ಟೆ, ಆರೋಗ್ಯಕರವಾಗಿರ್ಬೇಕಷ್ಟೆ. ದ್ವೇಷಪೂರಿತವಾಗಿ ಸೇಡಿನ ಮನೋಭಾವದಿಂದ ಕೂಡಿರ್ದೇನೆ ಆರೋಗ್ಯಕರವಾಗಿ ಇದ್ದರೆ ಅದು ತುಂಬ ಒಳ್ಳೆಯದು ಮತ್ತು ಸಮಾಜಕ್ಕೆ